ನಿರುದ್ಯೋಗ ಮುಕ್ತ ಭಾರತ ಎನ್ನುವ ಪರಿಕಲ್ಪನೆಯಡಿ ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಕೋರ್ಸ್ ಚಾರಿಟೇಬಲ್ ಟ್ರಸ್ಟ್ ನಿರುದ್ಯೋಗ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಪಿಎಂ ಪದ್ಮನಾಭ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ನಿರುದ್ಯೋಗ ಮುಕ್ತ ಭಾರತ ಅಭಿಯಾನದ ಮೂಲಕ ಯುವ ಸಮೂಹದ ಭವಿಷ್ಯವನ್ನು ಉಜ್ವಲಗೊಳಿಸುವ ಪ್ರಯತ್ನ ಟ್ರಸ್ಟ್ನದ್ದಾಗಿದೆ. ಈ ಉದ್ದೇಶದಿಂದ ಮುಂದಿನ ಮೇ ತಿಂಗಳಲ್ಲಿ ನಗರದಲ್ಲಿ ಎಸ್ಎಸ್ಎಲ್ಸಿ ಮೇಲ್ಪಟ್ಟ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದರಲ್ಲಿ ಸ್ಥಳೀಯ ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಆಹ್ವಾನ ಮಾಡಲಾಗುತ್ತೆ ಎಂದು ತಿಳಿಸಿದರು. ಯಾವುದೇ ಸಮಾಜದಲ್ಲಿ ಭೇದ ಭಾವ, ಭಿನ್ನಾಭಿಪ್ರಾಯ, ಭೇದಭಾವ ಇಲ್ಲದೆ ಪ್ರತಿಯೊಬ್ಬರನ್ನು ಸರಿಸಮಾನವಾಗಿ ನೋಡಿಕೊಂಡು ಜನಸಾಮಾನ್ಯರಿಂದ ಜನಸಾಮಾನ್ಯರಿಗಾಗಿ ಜನಸಾಮಾನ್ಯರಿಗೋಸ್ಕರ ಇರುವಂತಹ ಒಂದು ಟ್ರಸ್ಟ್ ಇದು. ಇದರಲ್ಲಿ ಯಾವುದೇ ಒಂದು ಪಕ್ಷಪಾತ, ಭೇದಭಾವ ಯಾವುದೇ ಇದು ರಾಜಕೀಯ ರಹಿತವಾಗಿ, ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇದು ಕಾರ್ಯವನ್ನು ಪ್ರಾರಂಭಿಸಿದೆ. ಇದೊಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮ. ಈ ಎಲ್ಲರೂ ಉದ್ಯೋಗವನ್ನು ಕೊಡ್ತಿದ್ದ ಆದರೆ ನಮ್ಮಲ್ಲಿ ಏನಂದರೆ ಈ 100% ಉದ್ಯೋಗ ಅಂದರೆ ನಿರುದ್ಯೋಗ ಮುಕ್ತ ಸಮಾಜವನ್ನು ಮಾಡಲಿಕ್ಕೆ ಇಷ್ಟವರೆಗೆ ಯಾರು ನನ್ನ ದೇಶದಿಂದ ಪ್ರಯತ್ನ ಪಡಲಿಲ್ಲ. ನಿರುದ್ಯೋಗ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಿ ನಮ್ಮ ದೇಶವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡುವಂತಹ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ನಾನು ಈಗ ಹೇಳಿದ ಹಾಗೆ ನಿರುದ್ಯೋಗ ಮುಕ್ತ ಭಾರತ ಪ್ರೋಗ್ರಾಮಲ್ಲಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಕೃಷಿ, ಕೈಗಾರಿಕೆ ಮತ್ತು ವಾಣಿಜ್ಯ ವ್ಯವಹಾರ, ಸುಭದ್ರ ಭಾರತ ನಿರ್ಮಾಣ ಮತ್ತು ಈ ಪ್ರವಾಸೋದ್ಯಮ ಹಾಗೂ ನೀತಿಬದ್ಧ ಚಲನಚಿತ್ರ ತಯಾರು ಮಾಡುವಂತಹ ಒಂದು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮುಖಾಂತರ ಆದಷ್ಟು ಯುವಜನರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡಿ ಒಂದು ಅಭಿವೃದ್ಧಿ ಪಥದ ಕಡೆಗೆ ಹೋಗಲಿಕ್ಕೆ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಗೋಷ್ಠಿಯಲ್ಲಿ ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಕೋರ್ಸ್ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷ ಕೆಯು ಕುಟ್ಟಪ್ಪ, ಖಜಾಂಚಿ ಪಿಎ ಸುರೇಶ್, ಕಾರ್ಯದರ್ಶಿ ಟಿಸಿ ದುಲೀಪ್, ಟ್ರಸ್ಟಿ ಬಿಎಸ್ ಮುಕೇಶ್ ಪಾಲ್ಗೊಂಡಿದ್ದರು.